ಧಮ್ಕಿ ರಾಜಕಾರಣಿ ಪುಡಾರಿ ರಾಜೀವ್ ಗೌಡ ಕೊನೆಗೂ ಅರೆಸ್ಟ್ ಆಗಿದ್ದಾನೆ. ಪೌರಾಯುಕ್ತೆಗೆ ಧಮ್ಕಿ ಹಾಕಿದ್ದ ರಾಜೀವ್ ಗೌಡ ಅಂಧರಾಗಿದ್ದು 12 ದಿನಗಳ ಬಳಿಕ ಕೇರಳ ಗಡಿಯಲ್ಲಿ ಪೊಲೀಸರಿಂದ ಬಂಧನ. ಜನವರಿ 14ರಂದು ರಾಜೀವ್ ಗೌಡ ವಿರುದ್ಧ ದಾಖಲಾಗಿದ್ದ ಕೇಸ್ ಇದು. ಪ್ರಕರಣ ಯಾವಾಗ ದಾಖಲಾಯಿತು ಅದರ ಬೆನ್ನಲ್ಲೇ ಆತ ತಲೆಮರೆಸಿಕೊಂಡಿದ್ದ. ಅಲ್ಲಿಂದಲೇ ವಿಡಿಯೋ ಮೂಲಕ ಕ್ಷಮೆ ಕೇಳಿದ್ದ. ಪಕ್ಷದಿಂದಲೂ ಕಿಕ್ ಔಟ್ ಆಗಿದ್ದ. 2 ನ್ಯಾಯಾಲಯಗಳಲ್ಲಿ ಆತನ ಅರ್ಜಿ ವಜಾ ಆಗಿತ್ತು. ಹೊಲಸು ಬೈಗುಳದ ಜೊತೆ ಬೆದರಿಕೆ ಹಾಕಿದ್ದ ರಾಜೀವ್ ಗೌಡ ಬಂಧನ. ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತ ಗೌಡಗೆ ಈತ ಬೆದರಿಕೆ ಹಾಕಿದ್ದ. ಹೊಲಸು ಬೈಗುಳದ ಜೊತೆಗೆ ಬೆದರಿಕೆ ಹಾಕಿದ್ದ ರಾಜೀವ್ ಅರೆಸ್ಟ್. ಧಮ್ಕಿ ರಾಜಕಾರಣಿ ಪುಡಾರಿ ರಾಜೀವ್ 12 ದಿನಗಳ ನಂತರ ಬಂಧನ. 3 ಪೊಲೀಸರ ತಂಡ ರಚನೆ ಮಾಡಲಾಗಿತ್ತು. ಆತನ ಕಾರ್ ಸಿಕ್ಕಿತ್ತು. ಪಕ್ಷದಿಂದಲೂ ಈತನನ್ನ ಕಿಕ್ ಔಟ್ ಮಾಡಿದ್ರು. ಎಫ್ಐಆರ್ ರದ್ದು ಕೋರಿ ಸಲ್ಲಿಸಿದ್ದ ಹೈಕೋರ್ಟ್ ಅರ್ಜಿಯಲ್ಲಿ ನ್ಯಾಯಾಲಯ ಛೀಮಾರಿ ಹಾಕಿತ್ತು. ಅರ್ಜಿ ವಜಾ ಆಗಿತ್ತು. ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಕೂಡ ನ್ಯಾಯಾಲಯ ವಜಾ ಮಾಡಿತ್ತು. 12 ದಿನಗಳ ನಂತರ ಈಗ ರಾಜೀವ್ ಗೌಡ ಅರೆಸ್ಟ್. ಯಾರಿಗೂ ಗೊತ್ತಾಗದ ರೀತಿಯಲ್ಲಿ, ಯಾರಿಗೂ ಕೇಳಿಸದೇ ಇರೋ ಹಾಗೆ, ಅಧಿಕಾರಿಗಳಿಗೆ ಮಾತ್ರ ಬಾಯಿಗೆ ಬಂದ ಹಾಗೆ ಬೈಗುಳ. ಅದು ಸಾರ್ವಜನಿಕ ವಲಯಕ್ಕೆ ಬರ್ತಾ ಇದ್ದ ಹಾಗೆ ಅತಿ ವಿಧೇಯನಾಗಿ ಕ್ಷಮೆ ಕೇಳಿದ್ರು ರಾಜೀವ್ ಗೌಡ. ಪೌರಾಯುಕ್ತೆಗೆ ಬಾಯಿಗೆ ಬಂದ ಹಾಗೆ ಹೊಲಸು ಮಾತಾಡಿ, ಜೀವ ಬೆದರಿಕೆ ಹಾಕಿ, ಚಪ್ಪಲೀಲು ಹೊಡೆಸ್ತೀನಿ, ಬೆಂಕಿ ಹಚ್ಚಿಸ್ತೀನಿ ಅಂತೆಲ್ಲ ಹೇಳಿ ದರ್ಪ ತೋರಿಸಿದ್ದ ರಾಜೀವ್ ಗೌಡ ಅಂತಿಮವಾಗಿ ಅರೆಸ್ಟ್. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇಬ್ಬರನ್ನೂ ಕೂಡ ಲೈವ್ಗೆ ಕರೆತಂದಿತ್ತು. ರಾಜೀವ್ ಗೌಡರನ್ನ ಲೈವ್ ನಲ್ಲಿ ಕ್ಷಮೆ ಕೇಳೋ ಹಾಗೆ ಮಾಡಿತ್ತು. ನಂತರ ಈ ಪ್ರಕರಣ ರಾಜ್ಯದಾದ್ಯಂತ ವೈರಲ್ ಆಗಿತ್ತು. ಪೌರಾಡಳಿತ ಸಿಬ್ಬಂದಿ ಕೂಡ ಬೀದಿಗಿಳಿದು ಪ್ರೊಟೆಸ್ಟ್ ಮಾಡಿದ್ರು. ಯಾವಾಗ ಕಾವು ಜಾಸ್ತಿ ಆಯ್ತೋ ಪ್ರಕರಣ ದಾಖಲಾಯಿತು. ಪ್ರಕರಣ ಯಾವಾಗ ದಾಖಲಾಯಿತೋ ರಾಜೀವ್ ಗೌಡ ಎಸ್ಕೇಪ್. ಆತನನ್ನ ಹುಡುಕೋದಕ್ಕೆ 3 ಪೊಲೀಸರ ತಂಡ ರಚನೆಯಾಯಿತು. ಅಬ್ಸ್ಕ್ಯಾಂಡ್ ಆಗಿದ್ದ ರಾಜೀವ್ ಗೌಡ ಅಜ್ಞಾತ ಸ್ಥಳದಿಂದಲೇ ಒಂದು ವಿಡಿಯೋ ಮಾಡಿ ಕ್ಷಮೆ ಕೇಳಿದ್ದ. ನ್ಯಾಯಾಲಯದ ಮೊರೆ ಹೋಗಿದ್ದ. ನ್ಯಾಯಾಲಯ ಛೀಮಾರಿ ಹಾಕ್ತು. ಬೈಯೋವಾಗ ಗೊತ್ತಾಗ್ಲಿಲ್ವಾ ಅಂತ ಅದರ ಜೊತೆಗೆ ಪೊಲೀಸರಿಗೆ ಪ್ರಶ್ನೆ ಕೂಡ ಮಾಡ್ತು. ಸರ್ಕಾರಿ ಅಧಿಕಾರಿಯ ಕೆಲಸಕ್ಕೆ ತಡೆ ಹೌದು, ಮಹಿಳೆಯ ವಿರುದ್ಧ ಅಪರಾಧ ಪ್ರಕರಣ ಯಾಕೆ ದಾಖಲಾಗಲಿಲ್ಲ ಅಂತ ನ್ಯಾಯಾಲಯ ಪ್ರಶ್ನೆ ಮಾಡ್ತು. ನಿಂದನೆ, ಅವಾಚ್ಯ ಶಬ್ದಗಳ ಪ್ರಯೋಗ ಸೇರಿದಂತೆ ಮಹಿಳೆಯ ವಿರುದ್ಧದ ಅಪರಾಧ ಪ್ರಕರಣ ಯಾಕೆ ಇದಕ್ಕೆ ಸೇರಿಸಿಲ್ಲ ಅಂತ ಪ್ರಶ್ನೆ ಮಾಡ್ತು. ಎಫ್ಐಆರ್ ರದ್ದು ಕೋರಿದ್ದ ಅರ್ಜಿ ವಜಾ. ಅದಾದ ಮೇಲೆ ನಿರೀಕ್ಷಣಾ ಜಾಮೀನಿನ ಅರ್ಜಿ. ಅಲ್ಲೂ ಕೂಡ ರಾಜೀವ್ ಗೌಡಗೆ ಶಾಕ್. ಅಂತಿಮವಾಗಿ ಕೇರಳದ ಗಡಿಯಲ್ಲಿ ರಾಜೀವ್ ಗೌಡ ಅರೆಸ್ಟ್. ಬಾಯಿಗೆ ಬಂದ ಹಾಗೆ ಅಧಿಕಾರದ ಮದದಿಂದ ಸರ್ಕಾರಿ ನೌಕರರನ್ನ ಇವರ ಮನೆಯ ಆಳು ಅಂದುಕೊಂಡವರಿಗೆ ಇದೊಂದು ದೊಡ್ಡ ಪಾಠ. ಬಾಯಿಗೆ ಬಂದ ಹಾಗೆ ಹೊಲಸು ಮಾತಾಡಿದ್ದ ರಾಜೀವ್ ಗೌಡ ಈಗ ಅರೆಸ್ಟ್. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಸಂಪರ್ಕದಲ್ಲಿದ್ದಾರೆ. ಚೇತನ್, ಅಂತೂ 12 ದಿನಗಳ ನಂತರ ಪೊಲೀಸರ ಕೈಗೆ ರಾಜೀವ್ ಗೌಡ ತಗಲಾಕೊಂಡಿರೋದು ಹೆಂಗ್ ಸಿಕ್ಕಿದ್ದು? ಪೊಲೀಸರ ಕಾರ್ಯಾಚರಣೆ ಏನ್ ಮಾಡಿದ್ರು? ಎಲ್ಲಿ ಸಿಕ್ಕಿದ್ದಾಯ್ತಾ? ಭಾವನಾ, ಇದೀಗ ಏನ್ ಮಂಗಳೂರು ಮತ್ತು ಕೇರಳ ಗಡಿ ಭಾಗದಲ್ಲಿ ರಾಜೀವ್ ಗೌಡನನ್ನ ಬಂಧನ ಮಾಡಿರುವಂತದ್ದು. ಅಂದ್ರೆ ಚಿಕ್ಕಬಳ್ಳಾಪುರ ಪೊಲೀಸರು ಈತನ ಬಂಧನಕ್ಕೋಸ್ಕರನೇ 4 ಟೀಮ್ಗಳನ್ನ ಮಾಡಲಾಗಿತ್ತು. ಚಿಂತಾಮಣಿ ಡಿವೈಎಸ್ಪಿ ಮುರಳೀಧರ್ ಮತ್ತೆ ಇನ್ಸ್ಪೆಕ್ಟರ್ಗಳ ಒಂದು ತಂಡ, ಮತ್ತೆ ಎಸ್ಪಿಯ ಒಂದು ತಂಡ, ಹೀಗೆ ಒಟ್ಟು 4 ತಂಡಗಳನ್ನಾಗಿ ಮಾಡ್ಕೊಂಡಿದ್ರು. ಮತ್ತೆ
LOCನೂ ಕೂಡ ಜಾರಿ ಮಾಡಿದ್ರು. ಅಂದ್ರೆ ಲುಕ್ಔಟ್ ಸರ್ಕ್ಯುಲರ್ ಅನ್ನು ಕೂಡ ಇವನ್ಗೋಸ್ಕರ ಜಾರಿ ಮಾಡಿದ್ರು. ಯಾವಾಗ ಒಂದು ಲುಕ್ಔಟ್ ನೋಟಿಸ್ ಅನ್ನ ಕೊಡ್ತಾರೋ ಇಮಿಡಿಯೇಟ್ಲಿ ಆತನ ವರ್ಷ ಬದಲಾಗಿರುವಂತದ್ದು. ಮಂಗಳೂರಿಗೆ ಹೋಗಿ ಅಲ್ಲಿಂದ ಬೇರೆ ಎಲ್ಲಾದ್ರೂ ಎಸ್ಕೇಪ್ ಆಗ್ಬೇಕು ಅಂತ ಅಂದ್ಬಿಟ್ಟು ಟ್ರೈ ಮಾಡಿರ್ತಾರೆ. ಆದ್ರೆ ಇದೀಗ ಗೊತ್ತಾಗಿರೋದೇನಂತಂದ್ರೆ ಕೇರಳ ಹೋಗುವಂತ ಸಂದರ್ಭದಲ್ಲಿ ಆತನನ್ನ ಅರೆಸ್ಟ್ ಮಾಡಿರುವಂತದ್ದು. ಅರೆಸ್ಟ್ ಮಾಡಿ ಏನ್ ಚಿಕ್ಕಬಳ್ಳಾಪುರಕ್ಕೆ ಕರೆತರುವಂತಹ ಒಂದು ಕೆಲಸವೂ ಕೂಡ ಆಗ್ತಾ ಇದೆ. ಮೊದಲಿಗೆ ಇಲ್ಲಿಂದ ಕಾರ್ನಲ್ಲಿ ಮಂಗಳೂರಿಗೆ ಹೋಗಿ ಕಾರನ್ನ ಅಲ್ಲೇ ಬಿಟ್ಟು ಆತ ಎಸ್ಕೇಪ್ ಆಗಿದ್ದ. ಫೈನಲಿ ಈಗ ಅರೆಸ್ಟ್ ಮಾಡಿದ್ದಾರೆ. ಅದಲ್ದಿರ ಯಾವಾಗ ಒಂದು ಹೈಕೋರ್ಟ್ ನಲ್ಲಿ ರಾಜೀವ್ ಗೌಡಗೆ ಒಂದು ಬೇಲ್ ರಿಜೆಕ್ಟ್ ಆಗುತ್ತೋ ಆಗ್ಲಿಂದನೂ ಕೂಡ ರಾಜೀವ್ ಗೌಡ ಹಾಗೂ ಮತ್ತೆ ಅವರ ಕುಟುಂಬಸ್ಥರ ಎಲ್ಲರ ಒಂದು ಫೋನ್ ಕೂಡ ಸ್ವಿಚ್ ಆಫ್ ಆಗಿರುತ್ತೆ. ಪೊಲೀಸರಿಗೂ ಕೂಡ ತಲೆನೋವಾಗಿರುತ್ತೆ. ಕೇರಳ, ಗೋವಾ ಮತ್ತೆ ಮಂಗಳೂರು ಎಲ್ಲಾ ಕಡೆನೂ ಕೂಡ ಹುಡುಕಾಟವನ್ನ ನಡೆಸ್ತಿರ್ತಾರೆ. ಫೈನಲಿ ಇದೀಗ ಕೇರಳದಲ್ಲಿ ಅರೆಸ್ಟ್ ಆಗಿರುವಂತದ್ದು. ಆತನನ್ನ ಕರೆತರುವಂತಹ ಒಂದು ಕೆಲಸವನ್ನ ಚಿಕ್ಕಬಳ್ಳಾಪುರ ಪೊಲೀಸರು ಮಾಡ್ತಿರುವಂತದ್ದು. ಭಾವನಾ, ಓವರ್ ಆಲ್ ಪಿಕ್ಚರ್ ನೋಡಿದಾಗ 12 ದಿನಗಳಿಂದ ಈತ ಅಬ್ಸ್ಕ್ಯಾಂಡ್. ಅಧಿಕಾರ ಇದೆ ಅಂದ್ರೆ ಬಾಯಿಗೆ ಬಂದ ಹಾಗೆ ಏನಾದ್ರೂ ಮಾತಾಡಬಹುದು. ಯಾವ ಅಧಿಕಾರಿಗಳ ವಿರುದ್ಧ ಹೆಂಗೆಂಗೂ ಬಲ ಪ್ರಯೋಗ ಮಾಡಬಹುದು, ಶಬ್ದ ಪ್ರಯೋಗ ಮಾಡಬಹುದು. ಇನ್ಮೇಲೆ ಹಂಗ ಮಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅನ್ಸುತ್ತಿದ್ದು. ಹೌದೌದು. ಯಾಕಂದ್ರೆ ಈ ರೀತಿಯಾದಂತ ಪ್ರಕರಣಗಳು ಈ ಹಿಂದೆನೂ ಕೂಡ ಸಾಕಷ್ಟಾಗಿದೆ. ಈ ರೀತಿ ಅಧಿಕಾರಿಗಳಿಗೆ ಒಂದು ಶಾಸಕರು ಇರ್ಬೋದು, ಸಚಿವರು ಇರ್ಬೋದು, ಧಮಕಿ ಹಾಕಿರುವಂತದ್ದು. ಆದ್ರೆ ಈ ಒಂದು ಪರ್ಟಿಕ್ಯುಲರ್ ಈ ಪ್ರಕರಣದಲ್ಲಿ ಎಲ್ಲರಿಗೂ ಕೂಡ ಅದು ಪಾಠವಾಗಿರುವಂತಹ ಒಂದು ಪ್ರಕರಣ. ಅಂದ್ರೆ ಕೇವಲ ಅಧಿಕಾರಿಗಳು ಮಾತ್ರ ಅಲ್ಲ, ಯಾರೇ ಆದ್ರೂ ಕೂಡ ಈ ರೀತಿ ಮಾತಾಡಬಾರ್ದು ಅನ್ನೋದಕ್ಕೆ ಒಂದು ಪಾಠ ಅಂತ ಹೇಳ್ಬೋದು. ಯಾಕಂದ್ರೆ ಮೊನ್ನೆ ಹೈಕೋರ್ಟ್ ನಲ್ಲಿ ಬೇಲ್ ರಿಜೆಕ್ಟ್ ಆಗೋದಕ್ಕೂ ಕೂಡ ಇದೇ ರೀಸನ್ ಆಗಿರುವಂತದ್ದು. ಅಂದ್ರೆ ಯಾವುದೇ ಒಬ್ಬ ಶಾಸಕ ಆಗಿರ್ಬೋದು ಅಥವಾ ಯಾವುದೇ ಪೊಲಿಟಿಷಿಯನ್ ಆಗಿರ್ಬೋದು, ಯಾರ ಅಧಿಕಾರಿಗಳ ಜೊತೆ ಈ ರೀತಿ ಮಾತಾಡೋದು ಎಷ್ಟು ಸರಿ, ನೀವು ಬೇಲ್ಗೆ ಹಾಕೊಂಡಿರೋದು ಯಾಕೆ ಅಂತ ಅಂದ್ಬಿಟ್ಟು ರಾಜೀವ್ ಗೌಡ ಪರ ವಕೀಲರು ಕೂಡ ಒಂದು ಕೋರ್ಟ್ ಒಂದು ಚೀಮಾರಿಯನ್ನ ಹಾಕಿತ್ತು. ಚೀಮಾರಿಯನ್ನ ಹಾಕಿ ಒಂದು ಬೇಲನ್ನ ಕ್ಯಾನ್ಸಲ್ ಮಾಡಿತ್ತು. ಇದೇ ಒಂದು ಬೇಲ್ ಕ್ಯಾನ್ಸಲ್ ಆಗಿದ್ದು ಇಮಿಡಿಯೇಟ್ಲಿ ಅರೆಸ್ಟ್ ಆಗ್ತಾರೆ ಒಂದು ಭಯ ಕೂಡ ಇತ್ತು. ಫೈನಲಿ ಅರೆಸ್ಟ್ ಆಗಿರುವಂತದ್ದು. ಮುಂದೆ ಈ ಒಂದು ಪ್ರಕರಣವನ್ನ ನೋಡ್ಕೊಂಡು ಮುಂದೆ ನೆಕ್ಸ್ಟ್ ಬೇರೆ ಜನಪ್ರತಿನಿಧಿಗಳಿರ್ಬೋದು ಅಥವಾ ಎಲ್ಲ ರಾಜಕಾರಣಿಗಳಿರ್ಬೋದು, ಅವ್ರಿಗೆಲ್ರಿಗೂ ಕೂಡ ಇದೊಂದು ಪಾಠ ಅಂತಾನೆ ಹೇಳ್ಬೋದು. ಭಾವನಾ, ಧನ್ಯವಾದ ಚೇತನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.